ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನ ದ ವೆರಿ ಫೇಮಸ್ ಮಲೇಷ್ಯಾದಲ್ಲಿರೋ ಟ್ವಿನ್ ಟವರ್ಸ್ ಅಂದರೆ ಪೆಟ್ರೋನಸ್ ಟವರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪೆಟ್ರೋನಸ್ ಟವರ್ಸ್ ಡೇಲಿ ಹೇಗೆ ಕಾಣುತ್ತೆ, ನೈಟಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಪೆಟ್ರೋನಸ್ ಟವರ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮ್ಮಲ್ಲಿ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದು ವರ್ಲ್ಡ್ಸ್ ಟಾಲೆಸ್ಟ್ ಟ್ವಿನ್ ಟವರ್ಸ್. ಆ್ಯಂಡ್ ನಾನು ನಮ್ಮ ಹೋಟೆಲಿಂದ ಈ ಪೆಟ್ರೋನಸ್ ಟ್ವಿನ್ ಟವರ್ಸ್ಗೆ ಬರೋದಕ್ಕೆ ಗ್ರ್ಯಾಬ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಬಂದೆ. ಗ್ರ್ಯಾಬ್ ಟ್ಯಾಕ್ಸಿ ಇಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಯಾರೆಲ್ಲ ಮಲೇಷ್ಯಾಗೆ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ನೀವೆಲ್ಲ ಗ್ರ್ಯಾಬ್ ಆ್ಯಪ್ನ ಫಸ್ಟೇ ಇನ್ಸ್ಟಾಲ್ ಮಾಡ್ಕೊಂಬನ್ನಿ. ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾವುದು ಅಟ್ರಾಕ್ಷನ್ಸ್ ಬುಕ್ ಮಾಡೋದಕ್ಕೆ ಅಥವಾ. ಸೊ ಈಗ ಪೆಟ್ರೋನಸ್ ಟ್ವಿನ್ ಟವರ್ಸ್ ಹತ್ರ ನಾವು ಬಂದೇ ಬಿಟ್ಟಿದ್ದೀವಿ. ಸೊ ನೋಡಿ, ಪೆಟ್ರೋನಸ್ ಟ್ವಿನ್ ಟವರ್ಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಟ್ವಿನ್ ಟವರ್ಸ್ ಇದೇನೆ. ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಡೇ ಟೈಮಲ್ಲಿ ಪೆಟ್ರೋನಸ್ ಟವರ್ಸ್ ಹೇಗೆ ಕಾಣುತ್ತೆ ಅಂತ ನೀವು ನೋಡಿದ್ರಿ. ಇವಾಗ ನೋಡಿ, ನೈಟ್ ಟೈಮಲ್ಲಿ ಪೆಟ್ರೋನಸ್ ಟ್ವಿನ್ ಟವರ್ ಇದು ಬಂದು KLCC ಪಾರ್ಕ್ ಅಂತ. ಇಲ್ಲಿ ಫೌಂಟೇನ್ ಶೋ ಎಲ್ಲ ನೈಟ್ ಹೊತ್ತು ನಡೆಯುತ್ತೆ. ಸೊ ಇಷ್ಟೊತ್ತು ನೋಡಿದ್ರಲ್ಲ ಪೆಟ್ರೋನಸ್ ಟ್ವಿನ್ ಟವರ್ಸ್ ಹೇಗೆ ಕಾಣಿಸ್ತಿತ್ತು ಅಂತ. ಸೊ ಹೇಗಾಯಿತು, ನಿಮಗೆ ಹೇಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ನೊಂದಿಗೆ ನಿಮ್ಮೊತ್ತಿಗೆ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್.